ವಿದ್ಯಾನಗರದ ಸೇವಾ ಸದನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪನಾ ದಿನವನ್ನ ಆಚರಿಸಲಾಯಿತು. ಪಕ್ಷದ ಸ್ಥಾಪನೆಗೆ ಶ್ರಮಿಸಿದ ಹಿರಿಯ ನಾಯಕರನ್ನ ಸ್ಮರಿಸಿ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಏಪ್ರಿಲ್ 6, 1980ರಂದು ಬಿಜೆಪಿ ಪಕ್ಷವು ಅಸ್ತಿತ್ವಕ್ಕೆ ಬಂದದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿದ್ದರು ಮತ್ತು ದೆಹಲಿಯಲ್ಲಿ ನಡೆದ ಅಧಿವೇಶನದಲ್ಲಿ ಪಕ್ಷವನ್ನ ಸ್ಥಾಪಿಸಿದ್ರು ಎಂದು ತಿಳಿಸಿದರು. ಆಡಿದ ಮಾತನ್ನು ತಪ್ಪದೆ ನಡೆಸಿಕೊಳ್ತಕ್ಕಂಥ ಉತ್ಸಾಹವುಳ್ಳಂತಹ ಕರ್ಮಣ್ಯ ಫಲ ಅಂತಂದೇಳಿ ತಾನು ಮಾಡತಕ್ಕಂಥ ಕರ್ಮಕ್ಕೆ ತಾನು ಸಾಕ್ಷಿ ಆಗ್ತಾನೆ, ತಾನೇ ಹೊಣೆ ಆಗ್ತಾನೆ ಅಂತಂದೇಳಿ ಆ ತತ್ವದಲ್ಲಿ ನಂಬಿಕೆ ಇಟ್ಟು ಎಷ್ಟೇ ವಿರೋಧಾಭಾಸಗಳಿದ್ರೂ ಸಹ ನಾನು ಭಾರತೀಯ ಜನತಾ ಪಕ್ಷವನ್ನ ಶಿರಾ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯ ಶೈಕ್ಷಣಿಕ ವಿಭಾಗವಾಗಿರ್ತಕ್ಕಂಥ ಮಧುಗಿರಿ ಜಿಲ್ಲೆಯ ನಾಯಕತ್ವವನ್ನು ವಹಿಸಿಕೊಂಡು ಮುನ್ನಡೆಸ್ತೀನಿ ಅಂತ ಜವಾಬ್ದಾರಿ ಹೊತ್ತು ತನ್ನದ ಏನೇ ವೈಯಕ್ತಿಕ ಕೆಲಸಗಳಿದ್ರು ಸಹ ಸಂಘಟನೆ ಕೆಲಸಗಳಲ್ಲಿ ಮುಂಚೂಣಿಯಾಗಿ ನಿಂತು ನಡೆಸಿಕೊಡ್ತಿರ್ತಕ್ಕಂತಹ ಕ್ರಿಯಾಶೀಲ ವಿಧಾನ ಪರಿಷತ್ ಸದಸ್ಯರು ಹಲವಾರು ತಿದ್ದುಪಡಿಗಳು 2ನೇ ಕ್ಲಾಸ್ 3ನೇ ಕ್ಲಾಸಲ್ಲೇ ಇದ್ದೆ ಅಲ್ವಾ, ಅವಾಗ ಪ್ರಾರಂಭ ಆಯಿತು. ಈ 5ನೇ ಕ್ಲಾಸಿಗೆ ಬಂದಾಗ ಹಿಂದಿ ಕಲಿತಿದ್ವಿ. ये क्या है, ये किताब है, किताब किधर है, ಟೇಬಲ್ ಕಾ ಊಪರ್ ಐ ಅಷ್ಟೇ ಹೇಳ್ಕೊಡ್ತಿದ್ದೆ ಅಲ್ವಾ. ನಿಮಗೆ ಗೊತ್ತಿಲ್ಲ, ನಾವು ಓದಬೇಕಾದ್ರೆ ಆಗಿನ ಕಾಲದಿಂದ ಹಿಂದಿ ಇದೆ. ಇವ್ರ ತಾಯಿ ಸೋನಿಯಾ ಗಾಂಧಿ ಹಿಂದಿ ಮಾತಾಡೋದು, ಹೌದಾ? ರಾಹುಲ್ ಗಾಂಧಿ ಹಿಂದಿ ಮಾತಾಡೋದು, ಸುರ್ಜೇವಾಲಾ ಬಂದರೆ ಹಿಂದಿ ಮಾತಾಡೋದು. ಆದರೆ ಇವರಿಗೆ ಹಿಂದಿ ಬೇಡ, ತಪ್ಪೇನಿದೆ? ಹಾಗಾಗಿ ಮೋದಿಜಿಯವರು ಏನು ಮಾಡಿದ್ರು, NEP ಮುಖಾಂತರ CBSE ಮತ್ತು ICSE ಸ್ಕೂಲ್ನಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಇತ್ತು, ಅದನ್ನು ಈಗ ಬದಲು ಮಾಡಿದ್ದಾರೆ. CBSE ಸ್ಕೂಲ್ಗಳಲ್ಲೂ ಕೂಡ ತ್ರಿಭಾಷಾ ಸೂತ್ರ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆ ವಯಸ್ಸಲ್ಲಿ 3 ಭಾಷೆಗಳನ್ನು ಕಲಿಯೋದಕ್ಕೆ ಅಥವಾ 4 ಭಾಷೆಗಳನ್ನು ಕಲಿಯೋದಕ್ಕೆ ಈಗಿನ ಮಕ್ಕಳು ಅಷ್ಟು ಚುರುಕಿದ್ದಾರೆ. ಅರ್ಥ ಆಯ್ತಲ್ಲ? ಅದನ್ನು ಕೇಂದ್ರ ಸರ್ಕಾರ ಯೋಚನೆ ಮಾಡಿದ್ರೆ ಕೇವಲ ಮೋದಿಜಿಯವರನ್ನ, ಅವ್ರ ಉದ್ದೇಶ ಏನು ಗೊತ್ತಾ? ಮೋದಿಜಿಯವ್ರ ಭಾಷಣ ಇವಾಗ ಅರ್ಥ ಆಗಬಾರ್ದು, ಕರ್ನಾಟಕ ಕೊರಟಗೆರೆ ಯಾಕೆ ಆಗಬಾರ್ದು, ಮಧುಗಿರಿ ಯಾಕೆ ಆಗಬಾರ್ದು ಅನ್ನೋ ಯೋಚನೆ ನಮಗೆ ಬಂದಿದೆ. ಇನ್ನೊಂದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಈಗ 7 ವರ್ಷದ ಹಿಂದೆ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಅವತ್ತಿನ ಅಧ್ಯಕ್ಷರು ಗೋವಿಂದಪ್ಪನವರು, BG ಗೋವಿಂದಪ್ಪನವರು ಮಂಡಲ ಅಧ್ಯಕ್ಷರಿದ್ದರು. ಅವರಿಗೆ ಸುಮ್ಮನೆ ಒಂದು ಸೂಕ್ಷ್ಮತೆ ಕೊಟ್ಟೆ, ಇಲ್ಲೇ ಬಂದಿದ್ದರು, ಇದೇ ಕಟ್ಟಡದಲ್ಲೇ. ಅವರು ಹೇಳಿದ ತಕ್ಷಣ ಬಹಳ ಒಂದು ದೊಡ್ಡ ಮಟ್ಟಕ್ಕೆ ಸ್ವಾಗತವನ್ನು ಮಾಡಿದ್ರು. ಇಲ್ಲ, ನೀವು ಬರಬೇಕು ನಮ್ಮ ಪಕ್ಷಕ್ಕೆ ಅಂತೇಳಿ ಒಂದು ರೀತಿ ರತ್ನಗಂಬಳಿ ಹಾಕಿನೇ ಸ್ವಾಗತ ಮಾಡಿದ್ರು. ಭಾಳ ಜನಕ್ಕೆ ವಿರೋಧ ಇತ್ತು. ಆದರೂ ಕೂಡ ಕೇವಲ ಒಬ್ಬರೇ ಒಬ್ಬ ಗೋವಿಂದಪ್ಪ, ನನಗೆ ಅವ್ರ ಬಗ್ಗೆ ಗೌರವ, ನನ್ನನ್ನು ಪಾರ್ಟಿಗೆ ಸೇರಿಸ್ಕೊಂಡ್ರು ಅಂತಲ್ಲ. ಶಿರಾದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಪ್ರಾರಂಭ ಮಾಡಿ ಮೊದಲನೇ ವರ್ಷವೇ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರು. ಅವತ್ತು ಅವ್ರನ್ನ ಗೆಸ್ಟಾಗಿ ಕರೆದಿದ್ದೆ. ಏಕೆಂದರೆ ಅವರು ವಿದ್ವತ್ತಿದೆ, ಸುಮ್ಮನೆ ಬರೋದಲ್ಲ, ಅದು ವಿದ್ವತ್ತಿದೆ. ಆ ವಿದ್ವತ್ತಿದೆ, ಕಾಳಜಿ ಇದೆ. ಆ ಕಾರಣಕ್ಕಾಗಿ ಗೋವಿಂದಪ್ಪನವರು ನಮ್ಮ ಗೌರವಗಳಿಗೆ ಪಾತ್ರರಾಗಲೇಬೇಕು. ಸೆಲೆಬ್ರೇಟ್ ಮಾಡ್ತಿರ್ತಕ್ಕಂಥದ್ದನ್ನು ನೋಡಿದ್ವಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದೊಡ್ಡ ವೇದಿಕೆಯನ್ನು ಮಾಡಿ ಇಷ್ಟು ಜನ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಚಿದಾನಂದ ಗೌಡರ ಜೊತೆಯಲ್ಲಿ ನಂಬಿಕೆ ಉಳ್ಳಂತಹ ವ್ಯಕ್ತಿಗಳು ಮಾತ್ರ ಇಲ್ಲಿ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಬಹುಶಃ ಅದು ತಪ್ಪು ಅಂತಂದೇಳಿ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಒಂದು ಪಕ್ಷದ ಸಂಘಟನೆ ಕೇವಲ ಓರ್ವ ವ್ಯಕ್ತಿಗಳು, ಒಂದು ಗುಂಪಿನಿಂದ ಸಾಧ್ಯವಾಗುವುದೇ ಇಲ್ಲ. ಈ ಬಿಜೆಪಿಯ ರಸಾಯನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾಕಿದು ಚಾಡಿ ತಟ್ಟಲಿಲ್ಲ ಅಂತಂದೇಳಿ ನಾನು ಅನ್ನಿಸ್ತಾ ಇದ್ದೇನೆ. ಯಾಕೆಂದ್ರೆ ಬಿಜೆಪಿಯ ಉಣ್ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಉಂಡ್ರು, ಒಬ್ಬಟ್ಟು ಉಂಡ್ರು, ಕರುಗಳು ಉಂಡ್ರು, ತೊಂಬಿಟ ಉಂಡ್ರು, ಎಲ್ಲವನ್ನು ಉಂಡ್ರು. ರಸಾಯನವನ್ನು ಸಹ ತೆಗೆದುಕೊಂಡ್ರು. ಕಬ್ಬಿನ ರಸವನ್ನು ಯಾವ ರೀತಿಯಲ್ಲಿ ಒಂದ್ಸರಿ ಅಲ್ಲ ಇನ್ನೂ ಬರ್ತದೆ ಅರ್ಧ ಲೋಟ, ಇನ್ನೊಂದ್ಸರಿ ಹಾಕಿ ಮಿಷನ್ಗೆ ಅಂತಂದೇಳಿ ಅದನ್ನೆಲ್ಲ ತೆಗೆದು ಬಿಟ್ಟು ಉಂಡ್ರು. ಅವರೆಲ್ಲ ಇಲ್ಲಿ ನಾಪತ್ತೆ ಆಗಿದ್ದಾರೆ. ಬಹಳ ಬೇಜಾರಾಗ್ತದೆ. ಯಾರು ಮಾಡಿದ್ರು ಸಹ ಮುಂದಿನ ದಿನಮಾನಗಳಲ್ಲಿ ಬೆಳೀಲಿ ಅಂತಂದೇಳಿ ಮಾಡಿದ್ದಾರೆ. ಇವತ್ತು ಬಿಜೆಪಿಯ ಸಂಸ್ಥಾಪನಾ ದಿನಾಚರಣೆ ಅರ್ಥಗರ್ಭಿತವಾಗಿರ್ಬೇಕು ಅಂತಂದೇಳಿ ನೇರವಾಗಿ ಮಾತಾಡ್ತಕ್ಕಂಥ ಗೋವಿಂದಪ್ಪ ಅವರು, ನಾನು ಅಂಕುಡಂಕುಗಳಲ್ಲಿ ಎಂದಿಗೂ ಮಾತಾಡಕ್ ಹೋಗೋದಿಲ್ಲ. ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ನೋವು ನನಗಿದೆ.
ಪ್ರೈಮರಿ ಸ್ಕೂಲ್ ಮೇಸ್ ಯಾವ ರೀತಿಯಲ್ಲಿ ಬ್ಯಾಗ್ ತಗಲಾಕೊಂಡೋಗಿ ಪಕ್ಷದ ಸದಸ್ಯರುಗಳನ್ನ ಮಾಡ್ಕೊಂಡ್ ಬರ್ತಿದ್ರು, ಅದೇ ರೀತಿಯಲ್ಲಿ ನಾನು ನಿವೃತ್ತಿ ಆದ್ಮೇಲೆ ಪ್ರತಿ ಮನೆಗೂ ಬಿಜೆಪಿಗೆ, ಪ್ರತಿ ಹಳ್ಳಿಗೂ ಬಂದಿದ್ದೀನಿ ಪಕ್ಷ ಸಂಘಟನೆಗಾಗಿ. ಜೋಳಿಗೆ ಹಿಡ್ಕೊಂಡು ನೀವೆಲ್ಲ ಭಿಕ್ಷೆ ಹಾಕಿದಿರ. ಅವತ್ತು ಆ ಮಟ್ಟದ ಸಂಘಟನೆ ಮಾಡೋದಕ್ಕೋಸ್ಕರ ಓರ್ವ ಶಾಸಕರು ಆಯ್ಕೆ ಆದ್ರು, ಓರ್ವ ವಿಧಾನ ಪರಿಷತ್ ಸದಸ್ಯರು 30 ತಾಲೂಕಿನ ಪ್ರತಿನಿಧಿಸ್ತಕ್ಕಂಥ ನಮ್ಮ ಶಿರಾದಲ್ಲೇನೆ ಉಟ್ಕೊಂಡ್ರು. ಅದಕ್ಕೆ ನಮ್ಮ ಎಂ ಚಿದಾನಂದ ಗೌಡರು ಇದ್ದಾರೆ. ನಾನು ಬಿಜೆಪಿ ಮೊದಲಿದ್ದಷ್ಟು ಬೇಕಿಲ್ಲ. ನಮ್ಮ ಸಬ್ ಡಿವಿಷನ್ 4 ಏನಿದಾವೆ, ಶಿರಾ, ಕೊರಟಗೆರೆ, ಪಾವಗಡ, ಮಧುಗಿರಿ, ಏನು 4 ತಾಲೂಕುಗಳಿದಾವೆ, ಇದರಲ್ಲಿ ಬಿಜೆಪಿ ಬರೋದೇ ಇಲ್ಲ ಅಂತಂದೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂತು. ನವೆಂಬರ್ 3ನೇ ತಾರೀಕು 2020ಕ್ಕೆ ರಾಜೇಶ್ ಗೌಡರು ಆಯ್ಕೆ ಆಗೋದು. ಅಂದಿನಿಂದ ಇವತ್ತು ಯಾರಾದ್ರೂ ಕನಸು ಕಾಣಬಹುದು ಬಿಜೆಪಿ MLA ಆಗ್ತದೆ ಅಂತ. ಮೊದ್ಲೇನ್ ಹೇಳಿದ್ರು, ನೀವು ಬಹಳ ಒಳ್ಳೆ ವ್ಯಕ್ತಿ, ಆದ್ರೆ ಸರಿಯಾದ ಪಕ್ಷದಲ್ಲಿಲ್ಲ ನಿನ್ನ ಅಂತಂತ ಹೇಳ್ತಿದ್ರು. ಅಂದ್ರೆ ಬಿಜೆಪಿ ಸರಿಯಾದ ಪಕ್ಷ ಅಲ್ಲ, ವ್ಯಕ್ತಿ ಒಳ್ಳೆಯನು ಅನ್ನೋರು. ಇವರ್ ಎ ವೆರಿ ಗುಡ್ ಪರ್ಸನ್ ಬಟ್ ಯುವರ್ ಇನ್ ಬ್ಯಾಡ್ ಪಾರ್ಟಿ ಎಂಬರು. ಆದ್ರೆ ಇವತ್ತು ಇವರ್ ಎ ವೆರಿ ಗುಡ್ ಪರ್ಸನ್ ಅಂಡ್ ಆಲ್ಸೋ ಇವರ್ ಇನ್ ಎ ವೆರಿ ಗುಡ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಇವತ್ತು ನಮ್ಮ ಶಿರಾದಲ್ಲಿ ಮುಂದೊಂದು ದಿನ ಇವತ್ತು ಸ್ಲೋಗನ್ಸ್ ಕೇಳಿದೆ. ನಾವು ಸಂಸ್ಥಾಪನಾ ದಿನಾಚರಣೆ ಧ್ವಜಾರೋಹಣ ಮಾಡುವಂತ ಸಂದರ್ಭದಲ್ಲಿ ಜೈ ಬಿಜೆಪಿ, ಜೈ ಚಿದಾನಂದ ಗೌಡ, ಜೈ ಮುಂದಿನ MLA ಚಿದಾನಂದ ಗೌಡ ಅಂದ್ರು. ನಿಷ್ಠಾವಂತರನ್ನ ಯಾಕೆ ಆಯ್ಕೆ ಮಾಡಬಾರ್ದು ಹೇಳಿ? ನಿಷ್ಠಾವಂತರನ್ನ ಆಯ್ಕೆ ಮಾಡ್ರಿ. ಅಲ್ಲೊಂದ್ ಕಾಲ ಇಲ್ಲೊಂದ್ ಕಾಲ ಇಟ್ಕೊಂಡಿರ್ತಕ್ಕಂಥವ್ರು ಟಿಕೆಟ್ ಕೊಡಬಾರ್ದು ಅಂತ ನಾನು ಹೇಳೋದು. ಪಾರ್ಟಿ ತತ್ವ ಸಿದ್ಧಾಂತಗಳಲ್ಲಿ ಹಗಲಿರುಳು ಶ್ರಮಿಸ್ತಕ್ಕಂಥವ್ರು ತಗೋಬೇಕಾದ್ರೆ ಈಗ ನಮ್ಮನ್ನು ನೋಡಿಕೊಂಡು, ಶಿರಾದವ್ರನ್ನ ನೋಡಿಕೊಂಡು ಪಾವಗಡದಲ್ಲಿ ಸಂಘಟನೆ ಚೆನ್ನಾಗಿ ಆಗ್ತಾ ಇದೆ, ಕೊರಟಗೆರೆನಲ್ಲಿ ಚೆನ್ನಾಗಿ ಸಂಘಟನೆ ಆಗ್ತಾ ಇದೆ, ಮಧುಗಿರಿನಲ್ಲಿ ಸಂಘಟನೆ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ನಾವು ಒಬ್ಬರನ್ನೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡಬೇಕು ಬಿಟ್ರೆ ಅಲ್ವಾ, ಮುಂದೆ ಯಾರಾದರೂ ಇದಕ್ಕೆ ಹಿಂದೆನೇ ಯಾರಾದರೂ ಈ ಜವಾಬ್ದಾರಿ ತಗೊಂಡು ಮಾಡಿದ್ದಿದ್ರೆ ನನಗೆ ಅವಕಾಶನೇ ಇರ್ತಿರ್ಲಿಲ್ಲ ಅಲ್ವಾ, ನನಗೆ ಬೇಕು ಆಗಿರಲಿಲ್ಲ. ಈಗ ಎಲ್ಲ ಆಗಿರೋ ಅಡುಗೆಗೆ ಗೋವಿಂದಪ್ಪನವ್ರು ಹೇಳ್ದಂಗೆ ಇಲ್ಲ 2 ಕಡೆ ನಾನು ನೋಡೋಣ ಯಾವ ಕಡೆಗೆ ಆಗುತ್ತೆ ಆ ಕಡೆ ಜಂಪ್ ಮಾಡ್ತೀನಿ ಅಲ್ವಾ, ಅವ್ಯಾವುದು ಕೂಡ ನಡೆಯೋದಿಲ್ಲ. ಅರ್ಥ ಆಯ್ತಲ್ಲ? ಯಾಕೆ ಅಂತ ಹೇಳಿದ್ರೆ ನಾನು ಈ ಜವಾಬ್ದಾರಿ ತಗೋಬೇಕಾದ್ರೇ ಭಾಳ ಸ್ಪಷ್ಟವಾಗಿ ನಮ್ಮ ಮುಖಂಡರುಗಳ ಹತ್ರ ಮಾತಾಡಿದ್ದೇನೆ. ನಾನು ಅಭ್ಯಪಾರಿ ಆಗೋದಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕಾಗಿ ಯಾರ್ಯಾರ ಜವಾಬ್ದಾರಿ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ತನು, ಮನ, ಧನ ಎಲ್ಲವನ್ನು ಅರ್ಪಿಸ್ಕೊಂಡು ಇಷ್ಟೊಂದು ಜನ ಸ್ನೇಹಿತರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು ನಾನು ಯಾವತ್ತೂ ಕೂಡ ಹೇಳ್ತಾರೆ. ಮಾತಾಡೋ ರೀತಿಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀವಿ, ನಾವು ನಿಮ್ಮ ಹಿಂದೆ ನಾವಿರ್ತೀವಿ. ಖಂಡಿತ ನನ್ನ ಹಿಂದೆ ಇರೋರು ನನಗೆ ಯಾರೂ ಬೇಕಿಲ್ಲ, ನನ್ನ ಜೊತೆಗಿರೋರು ಬೇಕು. ಹಿಂದೆ ಇರೋರು